ಮೊದಲನೆಯ ಪ್ರಶ್ನೆ, ಮುಖ ಅಂದವಾಗಿ ಕಾಣಲು ಯಾವ ವಿಟಮಿನ್ ತುಂಬ ಅವಶ್ಯಕ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಇ. ಇನ್ನು ಎರಡನೆಯ ಪ್ರಶ್ನೆ, ಬಾಯಿಯ ಕ್ಯಾನ್ಸರ್ಗೆ ಯಾವ ಹಣ್ಣು ತುಂಬ ಉತ್ತಮ? ಎ ಪಪಾಯ, ಬಿ ಆ್ಯಪಲ್, ಸಿ ದ್ರಾಕ್ಷಿ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರೆಂಜ್. ಇನ್ನು ಮೂರನೆಯ ಪ್ರಶ್ನೆ, ಕಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ? ಎ ನಾಗಾಲ್ಯಾಂಡ್, ಬಿ ಅಸ್ಸಾಂ, ಸಿ ಉತ್ತರ ಪ್ರದೇಶ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಇನ್ನು ನಾಲ್ಕನೆಯ ಪ್ರಶ್ನೆ, ಸಿಮ್ ಕಾರ್ಡ್ ಅನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಬ್ರಿಟನ್, ಬಿ ಜರ್ಮನಿ, ಸಿ ರಷ್ಯಾ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿಯಲ್ಲಿ ಕಂಡುಹಿಡಿಯಲಾಯಿತು. ಇನ್ನು ಐದನೆಯ ಪ್ರಶ್ನೆ, ಗೋಡಂಬಿಯನ್ನು ಹೆಚ್ಚು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಕೇರಳ, ಸಿ ತಮಿಳುನಾಡು, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯದಲ್ಲಿ. ಆರನೆಯ ಪ್ರಶ್ನೆ, ಬ್ಯಾಟರಿಗಳಲ್ಲಿ ಯಾವ ಆಮ್ಲವನ್ನು ಬಳಸುತ್ತಾರೆ? ಎ ಸಿಟ್ರಿಕ್ ಆಸಿಡ್, ಬಿ ಬ್ಯೂಟೆನ್, ಸಿ ನೈಟ್ರಿಕ್ ಆಸಿಡ್, ಡಿ ಸಲ್ಫರಿಕ್ ಆಸಿಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಲ್ಫರಿಕ್ ಆಸಿಡ್. ಇನ್ನು ಏಳನೆಯ ಪ್ರಶ್ನೆ, ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು? ಎ ಹರಿಯಾಣ, ಬಿ ರಾಜಸ್ಥಾನ್, ಸಿ ಕರ್ನಾಟಕ, ಡಿ ಕೇರಳ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ. ಇನ್ನು ಎಂಟನೆಯ ಪ್ರಶ್ನೆ, ಮಾನವನ ಹೃದಯ ಸುಮಾರು ಎಷ್ಟು ಗ್ರಾಂ ಬರುತ್ತೆ? ಎ 280 ಗ್ರಾಂ, ಬಿ 180 ಗ್ರಾಂ, ಸಿ 500 ಗ್ರಾಂ, ಡಿ 300 ಗ್ರಾಂಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಸುಮಾರು 300 ಗ್ರಾಂ. ಒಂಬತ್ತನೆಯ ಪ್ರಶ್ನೆ, ಮೂಳೆಗಳು ಬಲವಾಗಲು ನಾವು ಏನನ್ನ ಕುಡಿಯಬೇಕು? ಎ ನಿಂಬೆ ಜ್ಯೂಸ್, ಬಿ ಆಲ್ಕೋಹಾಲ್, ಸಿ ಕಬ್ಬಿನ ಜ್ಯೂಸ್, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲನ್ನ ಕುಡಿಯಬೇಕು. ಹತ್ತನೆಯ ಪ್ರಶ್ನೆ, ತೆಲಂಗಾಣ ಯಾವ ವರ್ಷದಲ್ಲಿ ರೂಪುಗೊಂಡಿತು? ಎ 2018, ಬಿ 2014, ಸಿ 2008, ಡಿ 2010. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2014ರಲ್ಲಿ ರೂಪುಗೊಂಡಿತು. ಇನ್ನು 11ನೆಯ ಪ್ರಶ್ನೆ, ನವದೆಹಲಿ ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ? ಎ ಯಮುನಾ, ಬಿ ಕಾವೇರಿ, ಸಿ ಗಂಗಾ, ಡಿ ಶರಾವತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ. ಇನ್ನು 12ನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ರಾಜ್ಯಗಳ ಕರಾವಳಿ ಪ್ರದೇಶವನ್ನು ಹೊಂದಿದೆ? ಎ 10, ಬಿ 9, ಸಿ 12, ಡಿ 8 ರಾಜ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 9 ರಾಜ್ಯಗಳು. 13ನೆಯ ಪ್ರಶ್ನೆ,
ಬ್ರಹ್ಮದೇವರ ವಾಹನ ಯಾವುದು? ಎ ನವಿಲು, ಬಿ ಆನೆ, ಸಿ ಹಂಸ, ಡಿ ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂಸ. ಇನ್ನು 14ನೆಯ ಪ್ರಶ್ನೆ. ರಸ್ತೆಯಲ್ಲಿ ದುಡ್ಡು ಸಿಕ್ಕರೆ ನಮಗೆ ಏನು ಅರ್ಥ? ಎ ಪೂರ್ವಜರ ಆಶೀರ್ವಾದದಿಂದ, ಬಿ ಶುಭ ಸೂಚನೆ, ಸಿ ದರಿದ್ರ ಬರುತ್ತದೆ, ಡಿ ಲಕ್ಷ್ಮಿಯ ಆಶೀರ್ವಾದದಿಂದ. ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ವಜರ ಆಶೀರ್ವಾದ, ಆಪ್ಷನ್ ಬಿ ಶುಭ ಸೂಚನೆ ಮತ್ತು ಆಪ್ಷನ್ ಡಿ ಲಕ್ಷ್ಮಿಯ ಆಶೀರ್ವಾದದಿಂದ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ. ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ತುಂಬ ಉತ್ತಮವಾಗಿದೆ? ಎ ಹಲಸಿನ ಹಣ್ಣು, ಬಿ ಕಿತ್ತಳೆ, ಸಿ ಸಪೋಟ ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣನ್ನು ತಿನ್ನಬೇಕು. ಇನ್ನು ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.